ಹಾಯ್ ಗಾಯ್ಸ್, ಯಾರು ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅಂದರೆ ಬಿಗ್ ಬಾಸಲ್ಲಿ ಗೆಲ್ಲಿ ಕಾಮಿಡಿಗಳು ನೋಡಿದ್ರೇ ಫುಲ್ ನಗು ಬರುತ್ತೆ. ಎಲ್ಲ ವಿಡಿಯೋನ ಒಂದೇ ಸರಿ ನೋಡಿದ್ರೆ ಎಷ್ಟು ನಗು ಬರುತ್ತೆ ಅಂತ. ಓಕೆನಾ, ಬನ್ನಿ ಒಂದೊಂದೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಕೊಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಗಿಲ್ಲಿ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸರ್ ಏನು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿಲ್ವಾ ಸರ್? ಇಲ್ಲಿ ಬಂದು ವಾಕಿಂಗ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಪ್ರಿನ್ಸಿಪಲ್ ಮಾಡಿರೋದು ಪಾಠ ಮಾಡೋಕೆ ವಾಕಿಂಗ್ ಮಾಡೋಕೆ ಸರ್? ಪ್ಲೀಸ್ ಟೆಲ್ ಮಿ ಸರ್. ಸಾಲ ಏನೋ ಮಾತಾಡ್ತಾ ಇದ್ದೀರಾ ನೀನು? ಏನ್ ಮಾತಾಡ ಹಿಂದೆ ಟಿಶ್ಯೂ ಇಟ್ಕೊಂಡಿದ್ದೀರಾ? ಡಿಸಿಪ್ಲಿನ್ ಸರ್ ಅದು. ಬಣ್ಣ ಹೊಡಿಸ್ಬಿಟ್ಟು ನೋಡಿ ಸರ್, ಕೈಗೆ ಸರಪಣಿ ಸುತ್ಕೊಂಡ್ ಬಂದಿದ್ದೀರಾ? ಡಿಸಿಪ್ಲಿನ್ ಸರ್. ಎರಡು ಬೆಳ್ಳ ಮತ್ತೆ ಟ್ಯಾಟು ಹಾಕೊಂಡಿದ್ರೆ ಅದು ಡಿಸಿಪ್ಲಿನ್ ಸರ್. ಇದು ಸರ್ ಡಿಸಿಪ್ಲಿನ್. ಇನ್ಸಲ್ಟ್ ಮಾಡ್ಕೊಂಡು ಹೆಂಗ್ ಬಂದಿದ್ದೀರಿ ನೋಡಿ. ಆಂಬುಲೆನ್ಸ್ ಫೋನ್ ಮಾಡ್ಲಾ? ನಿಮ್ಮ ಗಿಲ್ಲಿಯಿಂದ ಎಂಟೈರ್ ಬ್ಲೂ ಅವ್ರಿಗೆ ಪನಿಷ್ಮೆಂಟ್. ಅಲ್ಲ, ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲ ಗಿಲ್ಲ ತಗೊಂಡ್ಬಿಟ್ರೆ ದಿವಸಕ್ಕೆ 100 ಕಾಲ್ ಮಾಡಿ 1,000 ಜನ ಕೇಳಿದ್ರು ಸಾಲ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ, ಯಾವ ಹತ್ರ ಕೇಳೋದು? ನಿನ್ನ ಹತ್ರ ಮಾತ್ರ ಕೇಳಲ್ಲ. ನೀನ್ ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕ್ಯಣ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ. ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಅದೇನ್ ಚೆನ್ನಾಗಿ ಕ್ಯಾಟ್ ವಾಕ್ ಮಾಡ್ಕೊಂಡಿತ್ತು. ಇವತ್ತು ಅವ್ರು ಕಾಲ್ ಮುಗಿದ್ರಲ್ಲಪ್ಪ. ಸ್ಟ್ರೈಟ್ ಆಗಿ ಕೂರೋದೇ ಇಲ್ಲಪ್ಪ. ಯಾಕೆ ಸುಕ್ ಹೊಸ ತಪ್ಪೆ ಅಂತೀರಿ? ಯಾಕೆ ಇವನ್ನ ಓದಿಸಿದ್ದೇನೆ ಇದೇ ಕತೆ ಹೇಳುದು ಅಂತವ್ರೆ. ಬರೀ ಹೊಸ ತಪ್ಪೆ ಅಂತ 7 ಸರಿ ಕಡಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾರೆ. ರಕ್ಷಿತಾಗ ಬಂದಲ್ಲ ಹಿಂದಿಲ್ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ ಲೆಟ್ರು. ರಕ್ಷು, ನಿನ್ಗೆ ಹಿಂದಿಲ್ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ ಲೆಟ್ರು. ಓ ಬೇಟಿ ಕುಚ್ ಕುಚ್ ಹೋತಾ ಹೈ, ಆ ಬೇಟಿ ದಿಲ್ ವಾಲೆ ದುನಿಯಾ ಕಿ ಲೇ ಜಾಯೇಂಗೆ, ಓ ಬೇಟಿ ಇದರ್ ಚೆನ್ನೈ ಎಕ್ಸ್‌ಪ್ರೆಸ್ ಸೇ. ವೇಟ್ ಫಾರ್ ಎಂಡ್. ಅಯ್ಯಯ್ಯೋ 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 ಮರಾಠ ಇದೆಯಾ? ಸಾಲದೆ ಈ ನನ್ನ ತಾಯಿಯ ಭುವನೇಶ್ವರ ತಾಯಿಯ ಎಷ್ಟು ಸಾರಿ ನೋಡಿದರು ನನ್ನ ಆಸೆ ತೀರದೆ. ಸಾಲದೆ ಸಾಲದೆ ಅಷ್ಟ್ ಜನನೇ ಇದ್ದಿದ್ದು, ಅಷ್ಟ್ ಜನರಲ್ಲ. ಇಲ್ಲ, ಮಾಡೋಣ, ಡೀಲ್ ಮಾಡೋಣ. ಅಣ್ಣ ಒಂದ್ ಕೆಲಸ ಮಾಡ್ರಿ. ಈಗ ಕೊಟ್ರೆ ಹಂಗೆ ತಣಾರ್ 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 ಅನ್ಬಿಡ್ಬೇಕು. ಹಂಗೆ ಬೇಕಾ? ಮುದಾವಿ ತಂದು ಆಯ್ತು ಹೇಳು, ಏನ್ ಹೇಳು? ಈಗಲೇ ಇರಿಟೇಷನ್ ಮಾಡ್ಕ ಸಾಯ್ತಾವನಿ. ಆಯ್ತು ಹೇಳು ಏನು ಅಂತ. ಹೌದೌದು, ನೀನ್ ತಿನ್ನಲ್ಲ ತಾನೆ? ಕರೆಕ್ಟ್, ತಿನ್ನಲ್ಲ ತಾನೆ ಬಿರಿಯಾನಿ? ಸುಮ್ಮನೆ ನಾನು ತಿಂತೀನಿ. ವೇಟ್ ಫಾರ್ ಎಂಡ್. ಸ್ಪಂದನ
ನನಗೆ ಭಯ ಅವ್ರ ಮೇಲೆ ಇಲ್ಲ, ನನ್ನ ಮೇಲೆ ಐತೆ. ಯಾಕೆ ಹೇಳು, ನಾನು ಹೋಗಿ ಅಲ್ಲಿ ಏನಾರ ಮಾತಾಡೋದು, ಅವ್ರು ಹುಡ್ಕೋದು. ಆಮೇಲೆ ನಾನು ಹಿಂಗ್ ಬೈಯೋದು. ಅಯ್ಯೋ ನಮ್ ಬಾಸ್ ಇಲ್ಲೇ ಅವ್ರೆ ಅಣ್ಣ, ನೋಡ್ರೆ ಬೇಜಾರಾಯ್ತು. ಧ್ರುವ ಅಂದ್ಕಂತೂ ಬಿಡೋದೇ ಇಲ್ಲ guys. ಬಾಹುಬಲಿ ಕಾಳಕೆ ಅವ್ರೆ ಆ ಕಡೆ ನಿಮ್ದ ನಿಮ್ದ ಕಾಲೇಜ್ ಬೆಲ್ ಹೊಡೆಯೋ ತನಕ ಯಾರಿಗೂ ಊಟ ಇಲ್ಲ, ಸರ್ ನಾನು ಯಾರಿಗೂ ಊಟ ಇಲ್ಲ ಇವತ್ತು. ಸರ್ ನೀವೇನು 3 ಮಕ್ಳು ತಿನ್ಬಿಟ್ಟು ಬಂದಿರ್ತೀರ ಮನೇಲಿ, ನಮ್ ಕಷ್ಟ ನಮಗ್ ಗೊತ್ತು ಸರ್. ಒಂದ್ ಕಿವಿ ಮಾತು ಹೇಳ್ಬಿಡ್ತೀನಿ ಸರ್, 3 ವಾರ ಆದ್ಮೇಲೆ ಬಂದಿರೋ ಪ್ರಿನ್ಸಿಪಲ್ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ಫಸ್ಟ್ ವಾರದಿಂದ ಇರೋ ಸ್ಟೂಡೆಂಟ್ಗಳು ನಮ್ಗೆ ಇಷ್ಟ ಇರ್ಬೇಡ ಸರ್. ಬೆಂಚ್ ಮೇಲೆ ಎದ್ನಿಸ್ಕೊ, ಬೆಂಚ್ ಮೇಲೆ ಎದ್ನಿಸ್ಕೊ. ಬೆಂಚ್ ಮೇಲೆ ನಾನ್ ನಿಮ್ಗಿಂತ ದೊಡ್ಡವನು ಅಂತ ನೀವು ಈಗಲೇ ಪ್ರೂವ್ ಮಾಡ್ತಾ ಇದ್ದೀರಿ ಸರ್. ಈಗ ನೀನ್ ಆಂಕರಿಂಗ್ ಎಲ್ಲ ಮುಂದುವರೆದಿದ್ಯಾ ಇಲ್ಲ ಬೇರೆ ಕೆಲಸ ಮಾಡ್ತಿದ್ಯಾ? ನಾನು ಹೀರೋಯಿನ್ ಆಗಿದ್ದೀನಿ ಇವಾಗ. ಯಾರು ನೋಡೋರು ಅದೇನ್ ಕಥೆ? ಯಾರೋ ಮರ್ತೋಗಿರ ಅನ್ಸುತ್ತೆ, ನಾ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಇಲ್ಲ, ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ, ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ, ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗಿ, ಕ್ಲಾಸ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದು. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ನೀವು ಗಿಲ್ಲಿ ತರ ಕೂಡುದು. ಸರ್ ನಿಮ್ಗೆ ಒಂದೇ ಒಂದ್ ಕಿವಿ ಮಾತು ಹೇಳ್ಬಿಡ್ತೀನಿ ಸರ್, 3 ವಾರ ಆದ್ಮೇಲೆ ಬಂದಿರೋ ಪ್ರಿನ್ಸಿಪಲ್ ನಿಮ್ಗೆ ಎಷ್ಟು ಇರ್ಬೇಕಾದ್ರೆ ಫಸ್ಟ್ ವಾರದಿಂದ ಇರೋ ಸ್ಟೂಡೆಂಟ್ಗಳು ನಮ್ಗೆ ಎಷ್ಟು ಇರ್ಬೇಡ ಸರ್. ಬರ್ಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕ್ಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ಈಗ ಏನ್ ಮಾಡಿದ್ದೀರಾ ಸರ್? ಹಿಂದೆ ಟಿಸಿ ಇಟ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸರ್ ಅದು. ಬಣ್ಣ ಹೊಡಿಸ್ಬಿಟ್ಟು ನೋಡಿ ಸರ್. ಇಲ್ಲಿ ಶೃಂಗಾರ, ಈಗ ಅವರೇ ಮೇಡಮ್, ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ. ಶೃಂಗಾರದಲ್ಲಿ ಇದು ಶೃಂಗಾರನಾ? ನಿನ್ಗೆ 26 ವರ್ಷ ಕಣ, ನೆಟ್ಟು ಕುತ್ಕೋ. ನಿನ್ ಸೊಂಟ ನಿಜವಾಗ್ಲೂ ಸ್ಟ್ರಾಂಗ್ ಇಲ್ಲ. ಇದೇ ತರ ಕುತ್ಕೊಂತ ಇದ್ರೆ ಮುಂದೆ ನಿಂಗೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಾನು ತೊಡೆ ಮೇಲೆ ಮಲಗಿದಾಗ ಇನ್ನೇಂದ ಹೋಗೋಗಿಲ್ಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮಲಗಕ್ ಹೋಗ್ಬೇಡ ಆಯ್ತಾಗಿಲ್ಲ. ಗಿಲ್ಲಿ ನಾಚಿ ಹೋದ್ಮೇಲೆ ಮತ್ತೆ ಮೀಟ್ ಮಾಡ್ಬೇಕಲ್ಲ ನಿನ್ನ. ನಾನ್ ಮೀಟ್ ಆಗಲ್ಲ, ನಾನ್ ಬಿಜಿ. ನಾನು ಆಚೆ ಹೋದ್ಮೇಲೆ ನಿನಗ್ ಸಿಗ ಊಟಕ್ ಬರೋ ಮನೆಗೆ. ಯಾವ್ದೋ ಫಿಲಮ್ ಅಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡ್ ಕೊಡ್ತಾರಲ್ಲ ಏಟ. ನಿಜ, ಅದು ಒಳ್ಳೆ ಮಟನ್ ಬಿರಿಯಾನಿ ಮಾಡಿ, ಬಾರ್ಬಿಕ್ಯೂ ಮಾಡಿ. ಗೊತ್ತು ನಿಂಗೆ ಏನ್ ಫೇವ್ರೇಟ್? ಮಟನ್. ಒಳ್ಳೆ ಮಟನ್ ಮಾಡಿ. ಮಂಗಳೂರು ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ. ಹೌದಾ? ಗೈಸ್, ಯಾರ್ಯಾರು ನಾನು ಈ ವಿಡಿಯೋ ಕಾಮಿಡಿ ವಿಡಿಯೋಸ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಷ್ಟಕ್ಕೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಅಂತ ಅನ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ 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 ಫ್ರೆಂಡ್ಸ್.